ನಮಸ್ತೆ ಸ್ನೇಹಿತರೆ, ಶ್ರೇಷ್ಠ ಟ್ರೇಡಿಂಗ್ ಅಕಾಡೆಮಿಗೆ ಸ್ವಾಗತ. ನಾವು ಇಂದಿನ ವಿಡಿಯೋನಲ್ಲಿ ನಿಫ್ಟಿ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಏನು ಅಂತ ತಿಳ್ಕೊಳ್ಳೋಣ. ಅಂದರೆ ನಾಳೆ ನಿಫ್ಟಿ ಲೆವೆಲ್ಸು, ನಿಫ್ಟಿ ಟ್ರೇಡಿಂಗ್ ಝೋನ್ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇವತ್ತಿನ ನಿಫ್ಟಿ ಹೇಗೆ ಮೂವ್ ಆಗಿದೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ತಿಳ್ಕೊಳ್ಳೋಣ. ಸೊ ನೆನ್ನೆ ಶಾರ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸಿದ್ದೆ. ಸೊ 25,852ರಿಂದ 25,875 ಬಂದು ನಮ್ಮ ಸಪೋರ್ಟ್ ಝೋನ್. ಇದೇನು ನಮ್ಮದು ಸಪೋರ್ಟ್ ಝೋನ್ ಆಗಿತ್ತು. ಮತ್ತು 25,931ರಿಂದ 25,990, ಹೆಚ್ಚು ಕಡಿಮೆ 26,000 ಅಂತ ಅಂದ್ಕೊಳ್ಳಿ. ಇದು ಬಂದು ನಮ್ಮ ಪೈವೋಟ್ ಝೋನ್ ಆಗಿತ್ತು. ಮತ್ತು 26,052ರಿಂದ 26,079 ನಮ್ಮ ರೆಸಿಸ್ಟೆನ್ಸ್ ಝೋನ್. ನಾವು ದಿನ ನಿಮಗೆ ಏನಿದು ಮೆನ್ಷನ್ ಮಾಡ್ತೀನಿ, ಪೈವೋಟು ಮತ್ತು ರೆಸಿಸ್ಟೆನ್ಸ್ ಸಪೋರ್ಟ್, ಇದು ಬಂದು ಸ್ಟ್ರಾಂಗ್ ಲೆವೆಲ್ಸ್. ಅಂದರೆ ನಿಫ್ಟಿ ಬಂದು ಈ ಲೆವೆಲ್ ಮಧ್ಯನೇ ಯಾವಾಗಲೂ ಟ್ರೇಡ್ ಆಗುತ್ತೆ. ಸೊ 90% ಬಂದು ನಿಫ್ಟಿ ಇದೇ ಝೋನ್ಗಳ ಮಧ್ಯನೇ ಟ್ರೇಡ್ ಆಗುತ್ತೆ. ನಾವು ಯಾವ ಝೋನಲ್ಲಿ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಷನ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಟ್ರೇಡ್ನ ತಗೊಳ್ಬೇಕಾಗತ್ತೆ. ಅಂದರೆ ನೋಡಿ, ಸಪೋರ್ಟ್ ಝೋನಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆದರೆ ನಾವು ಬುಲ್ಲಿಶ್ ಟ್ರೇಡ್ನ ತಗೊಳ್ಬೋದು. ಮತ್ತು ರೆಸಿಸ್ಟೆನ್ಸ್ ಝೋನಲ್ಲಿ ಒಂದು ಬ್ಯಾರಿಶ್ ಕ್ಯಾಂಡಲ್ ಫಾರ್ಮೇಷನ್ ಆದರೆ ನಾವು ಒಂದು ಬ್ಯಾರಿಶ್ ಟ್ರೇಡ್ನ ನಾವು ತಗೊಳ್ಬೋದು. ಇವತ್ತು ನಿಫ್ಟಿ ಬಂದು ಫ್ಲ್ಯಾಟ್ ಓಪನ್ ಆಗಿದೆ. ಸೊ ಫ್ಲ್ಯಾಟ್ ಓಪನ್ ಆಗಿ ಎಸ್ಟರ್ಡೇ ಹೈಗೆ ಓಪನ್ ಆಗಿ ಅಲ್ಲಿವರೆಗೂ ಮೇಲೆ ಹೋಗಿ ಮತ್ತೆ ಒಂದು 5 ಮಿನಿಟ್ಸ್ ಕ್ಯಾಂಡಲಲ್ಲಿ ನೋಡಿ ಒಂದು ದೊಡ್ಡ ಬ್ಯಾರಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇದು ಬಂದು ಪೈವೋಟ್ ಝೋನ್ಗೆ ಮಾತ್ರ ಬಂದಿದೆ. ಮತ್ತೆ ಅದು ಜಸ್ಟ್ ಸ್ವಲ್ಪ ರೀಟೆಸ್ಟ್ ಮಾಡಿ ಲೋಯರ್ ಪೈವೋಟ್ ಝೋನ್ನ ಬ್ರೇಕ್ ಮಾಡಿ ಮತ್ತೆ ಸಪೋರ್ಟ್ ಝೋನ್ವರೆಗೂ ಬಂದಿದೆ. ಸೊ ಸಪೋರ್ಟ್ ಝೋನಲ್ಲಿ ನಮಗೆ ಒಂದು ಒಳ್ಳೆ ಕ್ಯಾಂಡಲ್, ಇಲ್ಲಿ ಒಂದು ಬುಲ್ಲಿಶ್ ಕ್ಯಾಂಡಲ್ನ ಕೊಟ್ಟು ನೋಡಿ, ಮತ್ತೆ ನಮ್ಮ ಲೋಯರ್ ಪೈವೋಟ್ ಝೋನ್ನ ಫಸ್ಟ್ ಟಾರ್ಗೆಟು ಮತ್ತು ಸೆಕೆಂಡ್ ಟಾರ್ಗೆಟ್ ಬಂದು ನಾವು ಪೈವೋಟ್ ಝೋನ್ ಸೆಕೆಂಡ್ ಟಾರ್ಗೆಟ್ವರೆಗೂ ಹೋಗಿ ಇಲ್ಲಿ ನಮಗೆ ಮತ್ತೆ ಒಂದು ಬ್ಯಾರಿಶ್ ಟ್ರೇಡ್ನ ಸಹ ಕೊಟ್ಟಿದೆ. ಇಲ್ಲಿ ಬ್ಯಾರಿಶ್ ಕ್ಯಾಂಡಲ್ ಫಾರ್ಮೇಷನ್ ಆದ್ರೂ ನೋಡಿ ಸಪೋರ್ಟ್ ಝೋನಿಂದ ಮತ್ತೆ ಕೆಳಗಡೆ ಬಂದಿಲ್ಲ. ಸೊ ಅಂದರೆ ಇದು ಬಂದು ನಮ್ಮ ಸ್ಟ್ರಾಂಗ್ ಸಪೋರ್ಟ್ ಝೋನ್. ನಿಫ್ಟಿ ಎಷ್ಟು ಬ್ಯಾರಿಶ್ ಆದ್ರೂ ಇಲ್ಲೇ ಈ ಝೋನ್ನ ಮಧ್ಯನೇ ಇರುತ್ತೆ ಅಥವಾ ಈ ಝೋನ್ನಲ್ಲೇ ಇರುತ್ತೆ. ಇದಕ್ಕಿಂತ ಬ್ರೇಕ್ ಮಾಡೋದಕ್ಕೆ ಕಷ್ಟ. ಅದೇ ರೀತಿಯೇ ರೆಸಿಸ್ಟೆನ್ಸ್ ಝೋನ್ಗಿಂತ ಮೇಲೆ ಹೋಗೋದಕ್ಕೂ ಸಾಧ್ಯ ಇಲ್ಲ. ಸೊ ಅದರಿಂದ ನಾವಿಲ್ಲಿ ನೋಡಿ ಸಪೋರ್ಟ್ ಝೋನಲ್ಲಿ ಒಂದು ಬುಲ್ಲಿಶ್ ಕ್ಯಾಂಡಲ್ನೆಸ್ ತೊಗೊಂಡ್ರೆ, ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆದರೆ ನಾವು ಒಂದು ಬುಲ್ಲಿಶ್ ಟ್ರೇಡ್ನ ತೊಗೊಳ್ಬಹುದು. ರೆಸಿಸ್ಟೆನ್ಸ್ ಝೋನಲ್ಲಿ ಒಂದು ಬ್ಯಾರಿಶ್ ಕ್ಯಾಂಡಲ್ ಫಾರ್ಮೇಷನ್ ಆದರೆ ಹಾಗೆ ನಾವು ಒಂದು ಬ್ಯಾರಿಶ್ ಟ್ರೇಡ್ನ ನಾವು ತಗೊಳ್ಬಹುದು. ನಾವಿಲ್ಲಿ ನಿಫ್ಟಿ ನಾಳೆಯ ಟ್ರೇಡಿಂಗ್ ಝೋನ್ ಏನಿರುತ್ತೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. 25,800ರಿಂದ 25,835 ಬಂದು ನಮ್ಮ ಸಪೋರ್ಟ್ ಝೋನ್ ಆಗಿರುತ್ತೆ. ನೋಡ್ಕೊಳ್ಳಿ, 25,800ರಿಂದ 25,835 ನಮ್ಮ ಸಪೋರ್ಟ್ ಝೋನ್. ಮತ್ತು 25,900ರಿಂದ 25,995 ಅಂದರೆ ಹೆಚ್ಚು ಕಡಿಮೆ 26,000, ಇದು ಬಂದು ನಾಳೆಯ ಪೈವೋಟ್ ಝೋನ್. ಮತ್ತು 26,067ರಿಂದ 26,100ರವರೆಗೆ ರೆಸಿಸ್ಟೆನ್ಸ್, ಇದು ಬಂದು ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಯಾವತ್ತಿಂದು 19 ನವಂಬರ್ 2025. ಸೊ ಈ ಡೇಟ್ದ, ಸೊ ನಾಳೆಯ ನಿಫ್ಟಿಯ ಟ್ರೇಡಿಂಗ್ ಝೋನ್ಸ್ ಇದು. ಸೊ ಇದನ್ನು ಬ್ರೇಕ್ ಮಾಡಬೇಕು. ಸೊ ನಿಫ್ಟಿ ಇಲ್ಲೆಲ್ಲಾದ್ರೂ ಓಪನ್ ಆದರೆ ಗ್ಯಾಪ್ ಅಪ್ ಆಗಿ ಇಲ್ಲಿ ಓಪನ್ ಆಗಿ ಇದನ್ನ ಬ್ರೇಕ್ ಮಾಡಿದ್ರೆ ಮಾತ್ರನೇ ಸೊ ಇದಕ್ಕೂ ಮೇಲೆ ಹೋಗುತ್ತೆ ಅಂತ ಅಂದ್ಬಿಟ್ಟು ನೋಡಿ. ಇದು ಬಂದು ಇದಕ್ಕೆ ನಾವೇನೀಗ ಏನಿದೆ ಪೈವೋಟ್ಗೂ ಮತ್ತು ಸಪೋರ್ಟ್ಗೂ ಮಧ್ಯೆ ಇದೆ ನಿಫ್ಟಿ ಇವತ್ತು ಕ್ಲೋಸ್ ಆಗಿರೋದು. ಸ್ವಲ್ಪ ಗ್ಯಾಪ್ ಅಪ್ ಆದರೆ ನೋಡಿ ಇಲ್ಲಿ ರೀಟೆಸ್ಟ್ ಮಾಡಿ ಇಲ್ಲಿ ಒಂದು ಕ್ಯಾಂಡಲ್ ಕೊಡೋವರೆಗೂ ನಾವು ಲೋಯರ್ ಪೈವೋಟ್ ಝೋನ್ನ ಸಪೋರ್ಟ್ ಅಂತ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಸೊ ಅಥವಾ ಇಲ್ಲಿ ಒಂದು ಬ್ಯಾರಿಶ್ ಕ್ಯಾಂಡಲ್ ಕೊಟ್ಟರೆ ಇದರ ಲೋಗೆ ಬಂದು ನಾವೊಂದು ಟ್ರೇಡ್ ತೊಗೊಂಡು ಪ್ರೀವಿಯಸ್ ಡೇ ಲೋ ಅಥವಾ ನಮ್ಮ ಸಪೋರ್ಟ್ ಝೋನ್ ಹಂಗೆವರೆಗೂ ನಾವು ಟಾರ್ಗೆಟ್ನ ನೋಡ್ಬೋದು. ಸಪೋರ್ಟ್ ಝೋನಲ್ಲಿ ಒಂದು ಬುಲ್ಲಿಶ್ ಕ್ಯಾಂಡಲ್ ಕೊಟ್ಟರೆ ಮತ್ತೆ ನಾವಿಲ್ಲೊಂದು ಬುಲ್ಲಿಶ್ ಟ್ರೇಡ್ನ ತಗೊಳ್ಬೋದು. ಈ ರೀತಿಯಾಗಿ ನಾವು ಯಾವ ಝೋನಲ್ಲಿ ಯಾವ ಕ್ಯಾಂಡಲ್ ಫಾರ್ಮೇಷನ್ ಆಗುತ್ತೆ ಅದರ ಮೇಲೆ ನಾವು ಟ್ರೇಡ್ಗಳನ್ನು ತಗೊಳ್ಬೇಕಾಗತ್ತೆ. ಸೊ ನಿಮಗೆ ನನ್ನ ಟ್ರೇಡಿಂಗ್ ಲೆವೆಲ್ಸು, ನನ್ನ ವಿಡಿಯೋಸ್ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.